ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳ ಉಲ್ಲೇಖವನ್ನ ನೀಡಿದ್ದಾರೆ ರಾಷ್ಟ್ರಪತಿಗಳು. ದ್ರೌಪದಿ ಮುರ್ಮು ಸಂವಿಧಾನದ 143(1)ನೇ ವಿಧಿಯ ಅಡಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇತ್ತೀಚೆಗೆ ರಾಜ್ಯಪಾಲರು ಮತ್ತು ಸರ್ಕಾರಗಳ ಮಧ್ಯೆ ಘರ್ಷಣೆಗಳು ನಡೀತಾ ಇದೆ. ಸಂಘರ್ಷ ಹೆಚ್ಚಾದ ಬೆನ್ನಲ್ಲೇ ರಾಷ್ಟ್ರಪತಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಅಂದರೆ ರಾಷ್ಟ್ರಪತಿಗಳು ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳು ಯಾವುದು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಸೌಹಾರ್ದ ಮುಖ್ಯ ಆಗತ್ತೆ. ಆ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆನೆ ಇಲ್ಲಿ ರಾಷ್ಟ್ರಪತಿಗಳು 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ರಾಷ್ಟ್ರಪತಿಗಳ ಮೇಲೆ ಯಾವುದೇ ಕಾಲಮಿತಿಯನ್ನ ವಿಧಿಸಬಹುದೇ? ಎರಡನೇದಾಗಿ, ಮಸೂದೆ ಕಾನೂನಾಗುವ ಮೊದಲು ಅದರ ವಿಷಯವನ್ನ ನ್ಯಾಯಾಲಯ ನಿರ್ಧರಿಸಬಹುದೇ? ಹಾಗೆ ಸುಪ್ರೀಂ ಕೋರ್ಟ್ 142ನೇ ವಿಧಿಯ ಮೂಲಕ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಆದೇಶಗಳನ್ನು ರದ್ದುಗೊಳಿಸಬಹುದೇ? 142ನೇ ವಿಧಿಯ ಮಿತಿಗಳೇನು? ಭಾರತೀಯ ಸಂವಿಧಾನದ 131ನೇ ವಿಧಿಯ ಅಡಿಯಲ್ಲಿ ಬರುವ ವಿವಾದಗಳನ್ನು ಹೊರತುಪಡಿಸಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಹಾಗಾದ್ರೆ ನಿರ್ಧರಿಸಬಹುದೇ ಅಂತ ಹೇಳಿ ಈ ರೀತಿಯಾಗಿ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ ದ್ರೌಪದಿ ಮುರ್ಮು. ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸುಪ್ರೀಂ ಕೋರ್ಟ್ 5 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠವನ್ನ ರಚಿಸಬೇಕಾಗತ್ತೆ. ಇನ್ನು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಪ್ರಕ್ರಿಯೆಯನ್ನ ನಿಯಂತ್ರಿಸುವ ಸಂವಿಧಾನದ 200 ಮತ್ತು 201ನೇ ವಿಧಿಗಳು ಯಾವುದೇ ಗಡುವನ್ನ ಅಥವಾ ನಿರ್ದಿಷ್ಟ ಕಾರ್ಯವಿಧಾನದ ಅವಶ್ಯಕತೆಗಳನ್ನು ಸೂಚಿಸೋದಿಲ್ಲ ಎಂದು ದ್ರೌಪದಿ ಮುರ್ಮು ಒತ್ತಿ ಹೇಳಿದ್ದಾರೆ. ತಮಿಳುನಾಡು ಪ್ರಕರಣದಲ್ಲಿ ಶಾಸಕಾಂಗಗಳು ಅಂಗೀಕರಿಸಿದ ಮಸೂದೆಗಳಿಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಒಪ್ಪಿಗೆ ನೀಡಲು ಕಾಲಮಿತಿಯನ್ನ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ದ್ರೌಪದಿ ಮುರ್ಮು 14 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಶೋಭ್, ಇನ್ನು ಇತ್ತೀಚೆಗೆ ರಾಜ್ಯಪಾಲರು ಮತ್ತೆ ಸರ್ಕಾರಗಳ ಮಧ್ಯೆ ಘರ್ಷಣೆ ಆಗ್ತಾ ಇರತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ 14 ಪ್ರಶ್ನೆಗಳು ಯಾವುದು? ಈ ಕುರಿತಂತೆ ವಿವರಣೆಯನ್ನ ನೀಡ್ತಾ ಹೋಗೋದಾದ್ರೆ ದಿವ್ಯದಾಸ್ ಆರ್ಟಿಕಲ್ 143 ಇಂಪೌಂಡ್ ಮಾಡಿ ಅಥವಾ ಯೂಸ್ ಮಾಡಿಕೊಂಡು ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಒಂದಷ್ಟು ಪ್ರಶ್ನೆಗಳನ್ನ ಅಥವಾ ಒಂದಷ್ಟು ಸಲಹೆಗಳನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿರುವಂತದ್ದು. ಮೊದಲನೇದಾಗಿ, ರಾಷ್ಟ್ರಪತಿ ಆಗ್ಲಿ ಅಥವಾ ಯಾವುದೇ ಒಬ್ಬರ ಗವರ್ನರ್ ಆಗ್ಲಿ, ಇವರು ಡೈರೆಕ್ಟ್ ಆಗಿ ಅರ್ಜಿದಾರರು ಅಥವಾ ವಕಾಲತ್ನ ವಹಿಸೋಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ಕೇವಲ ಆರ್ಟಿಕಲ್ 143 ಮೂಲಕ ಪಬ್ಲಿಕ್ಗೆ ಅಂದ್ರೆ ಜನಸಾಮಾನ್ಯರಿಗೆ ಅಥವಾ ಒಂದು ಆಡಳಿತ ವ್ಯವಸ್ಥೆ ಸುಧಾರಣೆಗೆ ಅವರು ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಸಲಹೆ ಕೇಳುವಂತ ಪ್ರಾವಧಾನವನ್ನ ಆರ್ಟಿಕಲ್ 143 ನೀಡುತ್ತೆ. ಸೊ ಈ ಒಂದು ಆರ್ಟಿಕಲ್ 143 ಮೂಲಕ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಪ್ರಶ್ನೆ ಕೇಳಕ್ಕೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಕ್ಕೆ ಕೇಳಿದ್ರು ಅಂತ. ಸೊ ಈ ಕಳೆದ ತಿಂಗಳಲ್ಲಿ ಒಂದು ರೂಲಿಂಗ್ ಬರುತ್ತೆ, ಅದು ತಮಿಳುನಾಡು ಯೂನಿಯನ್ ಆಫ್ ಇಂಡಿಯಾ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸಾಕಷ್ಟು ತಿಕ್ಕಾಟ ಇತ್ತು. ಈ ಹಿನ್ನೆಲೆಯಲ್ಲಿ RN ರವಿ ಅಂದ್ರೆ ಅಲ್ಲಿ ಇರುವಂತ ಸರ್ವಿಂಗ್ ಗವರ್ನರ್ ಏನಿದ್ದಾರೆ RN ರವಿ ಅವರ ವಿರುದ್ಧ ಒಂದಷ್ಟು ಆಕ್ಷೇಪಗಳು ಅಲ್ಲಿನ DMK ಪಾರ್ಟಿಯವರು ಎತ್ತಿದ್ರು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದಷ್ಟು ಬಿಲ್ಗಳನ್ನ 3 ತಿಂಗಳಾದ್ರೂ ಕೂಡ ಅದನ್ನ ಪಾಸ್ ಮಾಡ್ತಾ ಇಲ್ಲ, ಮತ್ತೆ ರಿಜೆಕ್ಟ್ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆಗೆ ಇದು ಪೆಟ್ಟು ನೀಡ್ತಾ ಇದೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ನೀಡಿದ್ರು. ಮತ್ತೆ ಒಂದು ಡಿಫೈನಿಂಗ್ ಜಡ್ಜ್ಮೆಂಟ್ ನ ಪ್ರೇಯರ್ ಅಲ್ಲಿ ಮೂಲಕ ಕೇಳಿದ್ರು. ಸೊ ಇದಕ್ಕೆ ರೂಲಿಂಗ್ ಕೊಟ್ಟಂತ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ 3 ತಿಂಗಳ ಒಳಗೆ ಯಾವುದೇ ಒಂದು ಬಿಲ್ ನ ಕೊಡ್ಬೇಕು ಅಂತ ಹೇಳಿರುವಂತದ್ದು ಈಗೆಲ್ಲ ಗೊತ್ತಿರುವಂತ ವಿಷಯ. ಸೊ ಈ ಒಂದು ತೀರ್ಪಿಗೆ ಒಂದಷ್ಟು ಕ್ಲಾರಿಫಿಕೇಶನ್, ಒಂದಷ್ಟು ಪ್ರಶ್ನೆಗಳನ್ನ ಈಗ ಖುದ್ದಾಗಿ ದ್ರೌಪದಿ ಮುರ್ಮು ಅವರೇ ಕೇಳಿರುವಂತದ್ದು. ಇದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಆರ್ಟಿಕಲ್ 361 ಉಲ್ಲೇಖವನ್ನು ಕೂಡ ದ್ರೌಪದಿ ಮುರ್ಮು ಅವರು ಮಾಡ್ತಾರೆ. ಏನಿದೆ ಆರ್ಟಿಕಲ್ 361 ಅಂತ ಹೇಳಿದ್ರೆ, ಆರ್ಟಿಕಲ್ 361 ಪ್ರಕಾರ ಪ್ರೆಸಿಡೆಂಟ್ ಆಗ್ಲಿ ಅಥವಾ ಗವರ್ನರ್ ಆಗ್ಲಿ ಇವರ ವಿರುದ್ಧ ಯಾವುದೇ ಒಂದು ಕೋರ್ಟಿನಲ್ಲಿ ಆಕ್ಷನ್ ತಗೊಳ್ಳುವಂತ ಒಂದು ಪ್ರಮೇಯ ಬರಲ್ಲ. ಅದು ಬರಕ್ಕೆ ಕೋರ್ಟ್ಗೆ ಅವಕಾಶನೂ ಇಲ್ಲ. ಈ ಆರ್ಟಿಕಲ್ 362 ಪ್ರಕಾರ ಅದು ಇಂಪೀಚ್ಮೆಂಟ್, ಅದು ಇನ್ನೊಂದು ಮಾತು. ಬಟ್ ಈ ಒಂದು ಆರ್ಟಿಕಲ್ ಪ್ರಕಾರ ಯಾವುದೇ ಒಂದು ಕೋರ್ಟಿನಲ್ಲಿ ಒಂದು ವಕಾಲತ್ತಾಗ್ಲಿ ಜೊತೆಗೆ ಅವ್ರನ್ನ
ಆರೋಪಿ ಸ್ಥಾನದಲ್ಲೂ ಕೂಡ ಪ್ರೆಸಿಡೆಂಟ್ ಆಗ್ಲಿ ಗವರ್ನರ್ಗಾಗ್ಲಿ ನಿಲ್ಸಕ್ಕಾಗಲ್ಲ, ಮತ್ತೆ ಅವ್ರಿಗೆ ಯಾವುದೇ ರೀತಿ ಪ್ರಾಸಿಕ್ಯೂಷನ್ಗೆ ಅವ್ರು ಒಳಪಡಲ್ಲ ಅನ್ನೋದು ಸ್ಪಷ್ಟವಾಗಿರುವಂತ ಒಂದು ಆರ್ಟಿಕಲ್. ಸೊ ಇದನ್ನ ಉಲ್ಲೇಖ ಮಾಡ್ತಾ ಆರ್ಟಿಕಲ್ 200 ನ ಉಲ್ಲೇಖ ಮಾಡ್ತಾರೆ. ಆರ್ಟಿಕಲ್ 200 ಏನು ಅಂತ ಹೇಳಿದ್ರೆ ಗವರ್ನರಿನ ಒಂದು ಡ್ಯೂಟಿಗಳನ್ನ. ಸೊ ಈ ಹಿನ್ನೆಲೆಯಲ್ಲಿ ಆರ್ಟಿಕಲ್ 200 ಅಲ್ಲಿ ಎಲ್ಲಾದ್ರೂ ಟೈಮ್ ಬೌಂಡ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಆರ್ಟಿಕಲ್ ಎಲ್ಲಾದ್ರೂ ಡಿಫೈನ್ ಮಾಡಿದ್ಯಾ, ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದು ಒಂದು ರೀತಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಈಗಾಗಲೇ ಇದನ್ನ ರೆಫರ್ ಮಾಡಿರುವಂತದ್ದು. ಇದೆಲ್ಲ ಸೆಕೆಂಡ್ ಪಾಯಿಂಟ್ ಆಗತ್ತೆ. ಮೂರನೇ ಮುಖ್ಯವಾಗಿರುವಂತದ್ದು, ಈಗ ಜನಸಾಮಾನ್ಯರಿಗಿಂತ ಇದೊಂದು ರೀತಿ ಅಕಾಡೆಮಿಕ್ ಡಿಬೇಟ್ ನ ಈಗ ಹುಟ್ಟಾಕಿರುವಂತದ್ದು. ಟೈಮ್ ಬೌಂಡ್ ಪ್ರಕಾರ ಕೆಲಸ ಮಾಡ್ಲೇಬೇಕು ಅಂತ ಹೇಳಿದ್ರೆ ಅದು ಸ್ವತಃ ಹೈಕೋರ್ಟ್ಗಾಗ್ಲಿ ಅಥವಾ ಬೇರೆ ಇತರೆ ಕೋರ್ಟ್ಗಾಗ್ಲಿ ಆ ಕಾನೂನು ಏನಕ್ಕೆ ಲಾಗೂ ಆಗಲ್ಲ ಅನ್ನೋಂತ ಚರ್ಚೆಗಳು ಇದಕ್ಕೆ ಬರುವಂತದ್ದು ಇದ್ದೇ ಇರುತ್ತೆ. ಸೊ ಒಟ್ಟಾರೆಯಾಗಿ ಇವೆಲ್ಲ ಚರ್ಚೆಗಳೇನಿದೆ ಇದು ಅಕಾಡೆಮಿಕ್ ಮಟ್ಟದಲ್ಲಿ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪಂಚಪೀಠ ಒಂದು ಸ್ಥಾಪನೆ ಆಗಿದೆ. ಆ ಒಂದು ಸುಪ್ರೀಂ ಕೋರ್ಟಿನ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ 5 ಜನ ಜಸ್ಟಿಸ್ ಇರೋ ಬೆಂಚ್, ಇದು ನನ್ನ ಪ್ರಕಾರ 7 ಜಡ್ಜ್ ಬೆಂಚ್ಗೆ ಇದು ಟ್ರಾನ್ಸ್ಫರ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಗವರ್ನರಿನ ಒಂದಷ್ಟು ಡ್ಯೂಟಿ ಏನಿದೆ, ಆ ಒಂದು SOP ಏನಿದೆ ಅದನ್ನ ರೀಡಿಫೈನ್ ಮಾಡೋದಕ್ಕೆ ಈಗ ಲಾ ಮೇಕರ್ಸ್ ಅಂದ್ರೆ MP ಗಳು ಮತ್ತೆ ಸುಪ್ರೀಂ ಕೋರ್ಟ್ ಇನ್ನ ಜಡ್ಜ್ಮೆಂಟ್ ಏನಾದ್ರೂ ಒಂದು ಸಹಕಾರಿ ಆಗತ್ತಾ, ಫಾಸ್ಟರ್ ಮೂವ್ಮೆಂಟ್ ಆಫ್ ಬಿಲ್ಸ್ ದೃಷ್ಟಿಯಿಂದ ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬರುತ್ತಾ ಅನ್ನೋದು ಒಂದು ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ.